ಅಲ್ಲಿ ಅವರಾದ್ರೂ ಇಲ್ಲಿ ನೀವಾದ್ರೂ ಯಾರಾದ್ರೂ ಒಬ್ರು ಮಾತ್ರ ಜೀವಂತವಾಗಿರೋಕ್ ಸಾಧ್ಯ. ಏನ್ ಸದ್ದೇ ಇಲ್ವಲ್ಲ, ಯಾವಾಗ ನೋಡಿದ್ರೆ ಕಿರ್ತಿದ್ಲು. ಏಯ್ ಬಾಗ್ಲು ತೆಗೆ, ಏಯ್ ಏ ಬಾಗ್ಲು ತೆಗೆ. ಒಳಗ್ ಬಾ. ನಾನ್ ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ಏನು ಆ ಕಡೆ ಈ ಕಡೆ ನೋಡ್ತಾ ಇದೀಯಾ? ಇದೆಲ್ಲ ನಮ್ದೇನೆ. ಬಾ, ಮನೆ ಎಲ್ಲ ನೋಡ್ಕೊಂಡು ಮಾತಾಡೋಣ, ನಡಿ. ನೋಡು, ಇದು ನನ್ ಬೆಡ್ರೂಮ್. ಮೇಲ್ಗಡೆ ಯಾರಿರ್ತಾರೆ ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಅವರಿಬ್ರಾಗ್ಲಿ ನಾವಾಗ್ಲಿ ಯಾರಾದ್ರೂ ಒಬ್ರು ಮಾತ್ರ ಬದುಕಕ್ ಸಾಧ್ಯನಾ? ಅಷ್ಟಕ್ಕೂ ಇದೆಂಥ ತೀರ್ಪು? ಒಬ್ರು ಪ್ರಾಣ ಹೋಗೋದ್ರಿಂದ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ನಾನು ನನ್ನ ಪ್ರಾಣನೇ ಕೊಡ್ತೀನಿ. ನನ್ನ ಕುಟುಂಬ ಮಾತ್ರ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಇಂದು ಅಜ್ಜಿ, ಯಾಕೇನೇನೋ ಯೋಚಿಸಿ ಭಯ ಪಡ್ತಾ ಇದ್ದೀರಾ? ಅಷ್ಟಕ್ಕೂ ನಾವು ಅವರು ಏನಾದ್ರೂ ಶತ್ರುಗಳ? ನಮ್ಮಲ್ಲೊಬ್ರೇ ಉಳಿಯೋದಕ್ಕೆ? ವಿಧಿ ಶತ್ರುಗಳ ಮಧ್ಯೆ ಮಾತ್ರ ಅಲ್ಲಮ್ಮ, ನಮ್ಮ ನಿಮ್ಮ ಮಧ್ಯೆನೂ ದ್ವೇಷ ವೈರತ್ವ ಹುಟ್ಟಿಸುತ್ತೆ. ಈ ದ್ವೇಷ ಯಾಕೆ ಗುರುಗಳೇ? ನೀವ್ ಹೇಳ್ತಿರೋದನ್ನ ಕೇಳ್ತಿದ್ರೆ ಭಯ ಆಗ್ತಾ ಇದೆ. ಇದಕ್ಕೇನ್ ಮಾಡ್ಬೇಕು?
ಪರಿಹಾರ ಇಲ್ವಾ ಇದಕ್ಕೆ? ಏನು ಮಾಡದೇ ಇರುವುದೇ ಇದಕ್ಕೆ ಪರಿಹಾರ. ನೀವು ಚಿಕ್ಕ ಪ್ರಯತ್ನ ಪಟ್ಟರೂ ಅದರಿಂದ ಅಪಾಯ ಆಗತ್ತೆ. ಅಂದ್ರೆ ಈಗ ನನ್ನ ತಂಗಿನ ಸೋದರ ಸೊಸೆನ ಕಾಪಾಡಕ್ ಪ್ರಯತ್ನ ಪಟ್ರೆ ಅದರಿಂದ ಅಪಾಯ ಆಗತ್ತಾ? ಅಪ್ಪ, ವೈದೇಹಿನ ನಾನು ನೋಡ್ದೆ ಅಪ್ಪ. ವೈದೇಹಿನ್ ಕರ್ಕೊಂಡು ಬರೋಣ ಅಂತ ಹತ್ರ ಹೋಗೋಷ್ಟರಲ್ಲಿ ಚಂಚಲ ಕಡೆಯವರು ಬಂದು ಅವಳನ್ನ ಕರ್ಕೊಂಡು ಹೋದ್ರು. ಚಂಚಲನ್ ಕಡೆಯವ್ರು ಯಾಕೆ ಕರ್ಕೊಂಡು ಹೋದ್ರು? ಹೇಳದ್ನಲ್ಲ ಕೌಸಲ್ಯಮ್ಮ, ನಿಮ್ಮ ಪ್ರಯತ್ನ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ. ಆ ಅಪಾಯ ಅವರಿಗೂ ಆಗಬಹುದು, ಇಲ್ಲಿರೋ ನಿಮ್ಗಳಿಗೂ ಆಗಬಹುದು. ನಮಗಪಾಯ ಅಂದ್ರೇನ್ ಗುರುಗಳೇ? ಓ, ನೀನ್ ಇವಾಗ ಬಂದಿದ್ದು. ನಿನಗ್ ವಿಷಯ ಗೊತ್ತಿರಲ್ಲ ಅಲ್ವಾ? ಇವಾಗ ಚಂಚಲ ಹತ್ರ ಶಾಂತಾದೇವಿ ವೈದೇಹಿ ಇದಾರಲ್ವಾ? ಜೀವಂತವಾಗಿದ್ರೆ ಒಂದು ಅವ್ರು ಜೀವಂತವಾಗಿರ್ತಾರೆ, ಇಲ್ಲ ಅಂದ್ರೆ ನಾವುಗಳು ಜೀವಂತವಾಗಿರ್ತೀವಿ. ಅದು ಹೇಗೆ? ಅದ್ ಹಾಗೆ, ಒಂದು ಅವ್ರಿರ್ತಾರೆ, ಎಲ್ಲ ನಾವಿರ್ತೀವಿ. ಇಬ್ರಲ್ ಒಬ್ರೆ. ಇದ್ಯಾವ ಲೆಕ್ಕ? ಅವ್ರು ಚಂಚಲ ಹತ್ರ ಇರೋದ್ರಿಂದ ಚಂಚಲ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇಲ್ಲಿ ನಮ್ಗೆ ಯಾರಿಂದ ಅಪಾಯ ಆಗುತ್ತೆ? ಅಪಾಯ ಹೇಳಿ ಬರೋದಿಲ್ಲಪ್ಪ. ಯಾರಿಂದಲಾದ್ರೂ ಬರಬಹುದು, ಯಾವಾಗ ಬೇಕಾದ್ರೂ ಬರಬಹುದು. ಅವರು ಅಥವಾ ನಾವು ಬದುಕೋದು ಅಂದ್ರೆ ಅಲ್ಲಿ ಅವ್ರು ಬದುಕಿದ್ರೆ ನಾವು ಸಾಯ್ತೀವ? ಅಕಸ್ಮಾತ್ ಅವ್ರು ಸತ್ತರೆ ನಾವು ಬದುಕ್ತೀವ? ಹಾಗಾದ್ರೆ ಚಂಚಲ ಹತ್ರ ಮಾತಾಡಿ ಅವ್ರನ್ನ ಸಾಯ್ಸಕ್ ಹೇಳ್ಬೇಕು. ಯಾರಿಗೂ ಯಾವ ತೊಂದರೆನೂ ಆಗದೆ ಎಲ್ರೂ ಚೆನ್ನಾಗಿರೋ ಹಾಗೆ ಪರಿಹಾರ ಏನು ಇಲ್ವಾ ಗುರುಗಳೇ? ನಾಡಿದ್ದು ಚಂಡಿಯಾಗ ಮಾಡಿಸ್ತಾ ಇದ್ದೀನಿ ದಶರಥರಾಮ. ಎಲ್ಲರೂ ಖಂಡಿತವಾಗ್ಲೂ ಬನ್ನಿ. ಅಲ್ಲಿವರೆಗೂ ದೇವರ ನೆರಳಲ್ಲೇ ನೀವೆಲ್ಲರೂ ಇರೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನಾನು ಪ್ರತಿನಿತ್ಯ ಹೋಮ ನಡೆಸ್ತೀನಿ. ಹಾಗೆ ಆಗ್ಲಿ ಗುರುಗಳೇ. ಬರ್ತೀನಿ ಗುರುಗಳೇ. ಏನೋ ಇದು, ಗುರುಗಳು ಆಶ್ರಮ ಕರೆದ್ರಲ್ಲ, ಏನೋ ಒಳ್ಳೆ ಸುದ್ದಿ ಹೇಳ್ತಾರೆ ಅನ್ಕೊಂಡ್ರೆ ಸಾವಿನ ಸುದ್ದಿ ಹೇಳ್ಕೊಳಿಸ್ತಾ ಇದಾರಲ್ಲ. ಊರ್ಮಿಳಾ, ನನ್ನ ಮಗಳು ಮೊಮ್ಮಗಳ ಬಗ್ಗೆ ಮೊದಲು ವಿಚಾರ ಮಾಡಿ. ಇಂದು ಅಜ್ಜಿ, ಅವ್ರನ್ನ ಹುಡ್ಕೊಂಡು ಹೋದ್ರೆ ನಮಗ ಅಪಾಯ ಅಂತ ಹೇಳಿದಾರಲ್ಲ ಗುರುಗಳು, ಮತ್ತೆ ಅವ್ರ ವಿಷಯನೇ ಮಾತಾಡ್ತಿರಲ್ಲ. ವಾಲಿ, ಅಪಾಯ ಅಂತ ಬಿಡೋಕ್ಕಾಗತ್ತಾ? ಅಲ್ಲಿ ನನ್ನ ವೈದೇಹಿ ಇದ್ದಾಳೆ, ನಮ್ಮ ಅತ್ತೆ ಇದ್ದಾರೆ. ಏನೋ ಆಗೋಗುತ್ತೆ ಅಂತ ಪ್ರಯತ್ನ ಹೇಗೆ ನಿಲ್ಲಿಸ್ತೀಯ? ಅಪ್ಪ, ನಾನು ಹೋಗಿ ಬರ್ತೀನಪ್ಪ. ನಿಂತ್ಕೋ ದೇವಾಂಶ್. ದೊಡ್ಡಪ್ಪ, ನೀವಾದ್ರೂ ಅವನ್ನ ತಡೀರಿ. ನನ್ನ ತಂಗಿ ಮತ್ತೆ ಸೋದರ ಸೊಸೆನೇ ಅಲ್ವೇನೋ? ಬೇಡ ಅಂತ ಹೇಗೆ ಹೇಳಲಿ? ಹೇಳೋದೂ ಇಲ್ಲ. ಅಪ್ಪ, ನೀವು ಹೊರಡಿ, ನಾನು ಅವರಿಬ್ಬರನ್ನು ಕರ್ಕೊಂಡು ಬರ್ತೀನಿ. ಹೋಗಿ ಬರ್ತೀನಪ್ಪ.
ನೀನ್ ಅವರಿಬ್ಬರಿಗೋಸ್ಕರ ಹೋಗ್ತಿದ್ಯಾ, ನಿನ್ನಿಷ್ಟ. ನಾನ್ ಯಾಕೆ ಒದ್ದಾಡ್ಲಿ? ಅವ್ರನ್ನೇ ಸಾಯೋ ಹಾಗೆ ಮಾಡ್ಬೇಕು. ಆಗ ಮಾತ್ರ ನಾನು ಬದುಕಕ್ ಸಾಧ್ಯ. ಹಾ ಸ್ವಲ್ಪನೂ ಗುರ್ತ್ ಸಿಗಲ್ಲ, ಆ ರೀತಿ ಬದಲಾಗಿದ್ಯಾ. ನಿನ್ ಗಂಡನ್ಗೂ ಅನುಮಾನ ಬರ್ದೇ ಇರೋ ಹಾಗೆ ಹೇಗ್ ಮೇಂಟೈನ್ ಮಾಡ್ತಿದ್ಯಾ ವೈದೇಹಿ? ನಮ್ಮಮ್ಮ ಎಲ್ಲಿ? ಯಾಕೆ ಆತರ ಪಡ್ತಾ ಇದೀಯಾ? ನಿನ್ನ ನಿಮ್ಮಮ್ಮನ ಹತ್ರ ಸೇರ್ಸ್ಬೇಕು ಅಂತಾನೆ ಕರ್ದಿದ್ದು. ಆಮೇಲೆ ನಿಮ್ಮಿಬ್ಬರನ್ನು ಸೇರ್ಸಿ ಎಲ್ಲಿ ಕಳಿಸ್ಬೇಕೋ ಡಿಸೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೇಳು, ನನ್ ಮಗಳಲ್ಲಿ? ನಿನ್ ಮಗಳ? ನನಗೇನ್ ಗೊತ್ತು? ಹಾ, ದಶರಥ ರಾಮ ನನ್ ಮಗಳನ್ನ ಎಲ್ಲಿಟ್ಟಿದಾನೋ ಅವನ್ ಮನೇಲೇ ಇರೋ ನಿನಗ್ ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳು, ನಿನಗ್ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರೆ ನಿಮ್ ಹತ್ರ ಹೇಳಕ್ಕೇನು? ಅಷ್ಟಕ್ಕೂ ನಮ್ಮಮ್ಮನ್ ತೋರಿಸ್ತೀನಿ ಅಂದ್ರಿ ಅಲ್ವಾ? ಗೊತ್ತಿದ್ರೆ ಖಂಡಿತವಾಗ್ಲೂ ಹೇಳಿರ್ತಾ ಇದ್ದೆ. ಹಾಗಾದ್ರೆ ದಶರಥ ರಾಮನ್ಗೆ ಫೋನ್ ಮಾಡಿ ಶ್ರವಂತಿ ಎಲ್ಲಿದ್ದಾಳೆ ಮಾವ ಅಂತ ಕೇಳು. ಮೊದಲು ನಮ್ಮಮ್ಮನ್ ತೋರಿಸಿ. ಅಷ್ಟಕ್ಕೂ ನಮ್ಮಮ್ಮ ನಿಮ್ ಹತ್ರ ಯಾಕೆ ಬಂದಿದ್ದಾರೆ? ನಿಮ್ಗೂ ನಮಗೂ ಏನ್ ಸಂಬಂಧ? ಅಷ್ಟಕ್ಕೂ ನಿಜವಾಗ್ಲೂ ನಿಮ್ ಹತ್ರ ಅವ್ರಿದ್ದಾರಾ? ಅಮ್ಮ, ಅಮ್ಮ, ಏಯ್ ನಿಂತ್ಕೋ. ಅಮ್ಮ, ಏಯ್ ನಿಂತ್ಕೋ. ಅಮ್ಮ, ವೈದೇಹಿ, ಅಮ್ಮ, ವೈದೇಹಿ ನಿಂತ್ಕೋ. ವೈದೇಹಿ, ಅಮ್ಮ, ಅಮ್ಮ, ಅಮ್ಮ. ಏಯ್ ಏಯ್. ಮೇಡಮ್ ಶಾಂತಾದೇವಿ ತಪ್ಪಿಸ್ಕೊಂಡ್ಬಿಟ್ಲು. ಏನು? ಶಾಂತಾದೇವಿ ಓಡ್ ಹೋಗಿದ್ದಾಳ? ಹೌದು ಮೇಡಮ್. ಏನ್ ಹೇಳ್ತಾ ಇದ್ಯೋ? ಶಾಂತಾದೇವಿ ಹೇಗ್ ತಪ್ಪಿಸ್ಕೊಂಡ್ಲು? ಅಮ್ಮ, ಅಮ್ಮ, ಶಾಂತ, ಶಾಂತ. ಶೋ ಛೇ. ಶಾಂತ, ಶಾಂತ, ಶಾಂತ. ಶಾಂತ. ಏಯ್, ನೀವೆಲ್ಲ ಎಲ್ ಸಾಯ್ತಾ ಇದ್ದೀರಾ? ಅವಳು ತಪ್ಪಿಸ್ಕೊಂಡಿದ್ದಾಳೆ. ಅಮ್ಮ ತಪ್ಪಿಸ್ಕೊಂಡಿದ್ದಾರೆ. ಏಯ್, ಏನ್ ಮಾಡ್ತಾ ಇದ್ದೀರಾ ನೀವು? ಆ ಶಾಂತಾದೇವಿ ತಪ್ಪಿಸ್ಕೊಂಡಿದ್ದಾಳೆ. ಹೋಗಿ ಹಿಡ್ಕೊಂಡ್ ಬನ್ನಿ ಅವಳನ್ನ. ಓಕೆ ಮೇಡಮ್. ಹೋಗಿ. ಏಯ್, ಎಲ್ಲ ಎಲ್ಲ ಕಡೆ ಹುಡುಕಿ. ಏಯ್, ಕಾಣಿಸದ್ಲಾ? ಇಲ್ಲ ಮೇಡಮ್. ಇಲ್ಲ ಇಲ್ಲ. ಅಲ್ಲೇ ಎಲ್ಲೋ ಇರ್ತಾಳೆ, ಕರೆಕ್ಟಾಗಿ ಹುಡುಕ್ರೋ. ಏಯ್, ಸಿಕ್ಕದ್ಲಾ? ಇಲ್ಲ ಮೇಡಮ್. ಛೇ. ಏಯ್, ಸಿಕ್ಕದ್ಲಾ? ಇಲ್ಲ ಮೇಡಮ್. ಓಚ್ಚೆ. ಇಷ್ಟು ದಿನ ಅವಳನ್ನ ಕೂಡು ಹಾಕಿ ಅವಳನ್ನೇ ಮುಂದೆ ಇಟ್ಕೊಂಡು
ದಶರಥ ರಾಮನ್ಗೆ ಬುದ್ಧಿ ಕಲ್ಸೋಣ ಅಂದ್ರೆ ಅವಳು ಹೀಗ್ ತಪ್ಪಿಸ್ಕೊಂಡ್ಬಿಟ್ಲಲ್ಲ. ಅವಳು ಓಡೋದ್ರೆ ಏನು ಮೇಡಮ್, ಅವಳು ಮಗಳಿದ್ದಾಳಲ್ಲ. ಹಾ, ವೈದೇಹಿ ಇದ್ದಾಳಲ್ಲ, ಹೋಗಿ ಕರ್ಕೊಂಡ್ ಬನ್ನಿ ಅವಳನ್ನ. ಅಮ್ಮ ಇಲ್ಲಿಂದ ಹೊರಟೋಗಿದ್ದಾರೆ. ಈ ಚಂಚಲೆಯಿಂದ ತಪ್ಪಿಸ್ಕೊಂಡಿದ್ದು ಒಳ್ಳೇದೇ ಆಯ್ತು. ಆದ್ರೆ ಅಮ್ಮ ಎಲ್ಲಿಗೆ ಹೋಗಿರ್ತಾರೆ? ಹುಡ್ಕೋಣ ಅಂದ್ರೆ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಏನ್ ಮಾಡ್ಲಿ? ಮೇಡಮ್, ವೈದೇಹಿ ಕೂಡ ತಪ್ಪಿಸ್ಕೊಂಡ್ಲು. ಏಯ್! ತಾಯಿ ಮಗಳು ಇಬ್ರು ತಪ್ಪಿಸ್ಕೊಂಡ್ಬಿಟ್ರ. ಬಿಡೋದಿಲ್ಲ, ಆ ತಾಯಿ ಮಗಳು ಇಬ್ಬರನ್ನು ಬಿಡೋದಿಲ್ಲ. ನನ್ ಮಗಳನ್ನ ನನ್ನಿಂದ ದೂರ ಮಾಡಿದ್ದಾರೆ. ಮಾಡ್ತೀನಿ. ಏಯ್, ಗಾಡಿ ತೆಗೀರೋ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಶಾಂತಾದೇವಿ ತಪ್ಪಿಸ್ಕೊಂಡ್ಬಿಟ್ಲು. ಏನು? ಶಾಂತಾದೇವಿ ಓಡ್ ಹೋಗಿದ್ದಾಳ? ಹೌದು ಮೇಡಮ್. ಏನ್ ಹೇಳ್ತಾ ಇದ್ಯೋ? ಶಾಂತಾದೇವಿ ಹೇಗ್ ತಪ್ಪಿಸ್ಕೊಂಡ್ಲು? ವೈದೇಹಿ, ನಾನ್ ಹೋದಾಗ್ಲೇ ನಮ್ಮಮ್ಮ ಅಲ್ಲಿಂದ ತಪ್ಪಿಸ್ಕೋಬೇಕಾಗಿತ್ತ? ಅಷ್ಟು ದಿನಗಳಿಂದ ಅಲ್ಲೇ ಇದ್ದಿದ್ದಮ್ಮ ಇನ್ನೊಂದ್ ಸ್ವಲ್ಪ ಕ್ಷಣಗಳಿದ್ದಿದ್ರೆ ಏನಾಗಿರ್ತಿತ್ತು? ಇವಾಗ ಏನ್ ಮಾಡ್ಲಿ? ಪಾಪ ಎಷ್ಟ್ ಸಲ ಕಾಲ್ ಮಾಡ್ತಾ ಇದ್ದಾರೆ. ಹೋಗ್ಲಿ, ಮನೆಗೆ ಹೋದ್ರೆ. ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಅನಾಥೆ ಅನ್ನೋ ಮಾತನ್ನ ಸಹಿಸಕ್ ಆಗಲ್ಲ ಅಂತ ತಾನೆ ಅಮ್ಮನ ಕರ್ಕೊಂಡೇ ಹೋಗ್ಬೇಕು. ಹೌದು, ಅಮ್ಮ ಚಂಚಲ ಹತ್ರ ಇದ್ದಾರೆ. ನಾನು ಅನಾಥೆ ಅಲ್ಲ ಅಂತ ಹೇಳಿದ್ರೆ ಜಾನಕಿಯಾಗಿ ಯಾಕಿದ್ದೆ ಅಂತ ಮ್ಯಾಗಿ ಅಕ್ಕ ಹೇಳಿರ್ತಾರೆ ಅಲ್ವಾ? ಅಮ್ಮನ ಬಗ್ಗೆ ಹೇಳಿದ್ರೆ ನಂಬ್ತಾರೆ. ಅದೇನಾಗುತ್ತೋ ಆಗ್ಲಿ, ಮನೆಗೆ ಹೋಗ್ತೀನಿ. ಎಲ್ಲಿದ್ಯಾ ವೈದೇಹಿ? ನೀವೇನಾದ್ರೂ ಹೇಳಿಯತ್ತೆ, ಇದಕ್ಕೆಲ್ಲ ಕಾರಣ ಜಾನಕಿನೇ.